ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ ಅಭ್ಯರ್ಥಿಗಳು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಳನ್ನು ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಯಾರು ಆಯ್ಕೆ ಆಗಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಜಿಲ್ಲಾವಾರು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಅಭ್ಯರ್ಥಿಗಳಿಗೆ ಅದರ ಜೊತೆಗೆ ಈ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ರ ಜೊತೆಗೆ ಏನು ಮಾಡಿದ್ದಾರೆ ಅಂತಂದರೆ ಅಭ್ಯರ್ಥಿಗಳಿಗೆ ಸ್ಕೂಲ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕಗಳನ್ನು ಕೂಡ ಕೊಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದಂತೆ ಆಫಿಷಿಯಲ್ ವೆಬ್ಸೈಟ್ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಾಧಿಕಾರದಲ್ಲಿ ಕೂಡ ಮಾಹಿತಿಯನ್ನು ಕೊಡಲಾಗಿತ್ತು. ಸೊ ಈಗ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇರುವಂಥದ್ದು, ಈಗ ಮೊದಲನೇ ಪಟ್ಟಿ ಬಿಡುಗಡೆ ಆಯಿತು ನಿಜ. ಸೊ ಎರಡನೇ ಪಟ್ಟಿ ಯಾವಾಗ ಆರಂಭವಾಗುತ್ತೆ? ನಮಗೆ ಸೀಟ್ ಸಿಕ್ಕಿಲ್ಲ, ನಮಗೆ ಕಾಲೇಜು ಸ್ಕೂಲ್ ಇಷ್ಟ ಕೂಡ ಆಗಿಲ್ಲ, ನಾವು ಹೋಗಲಿಲ್ಲ, ಈಗ ನಮಗೆ ಎರಡನೇ ಪಟ್ಟಿ ಸಲ ಕಾಯ್ತಾ ಇದ್ದೀವಿ, ಆಯ್ಕೆ ಪಟ್ಟಿ ಯಾವಾಗ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಇರುವಂಥದ್ದು. ನೋಡಿ ಅಭ್ಯರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ಮಾಡಿದ್ದಾರೆ ಅಂತಂದರೆ, ಈಗೇನು ಫಸ್ಟ್ ರೌಂಡಲ್ಲೇ ಸೆಲೆಕ್ಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ 30ನೇ ತಾರೀಕು, ಹೋದ ತಿಂಗಳು 30ನೇ ತಾರೀಕಿಗೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದರು. ಹೌದಾ? ಈ 30ನೇ ತಾರೀಕು ತನಕ ಹೋಗಿ ಯಾರೆಲ್ಲ ಹೋಗಿ ಅಡ್ಮಿಷನ್ ಆಗಿರ್ತಾರೆ ಅವರಿಗೆಲ್ಲ ಅಡ್ಮಿಷನ್ ತೊಗೊಂಡು, ಯಾರು ಅಡ್ಮಿಷನ್ ಆಗಿರೋದಿಲ್ಲ, ಸೀಟ್ಗಳು ಹಾಗೆ ಉಳ್ಕೊಂಡಿರ್ತವೆ, ಅವುಗಳನ್ನು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಸ್ಕೂಲ್ಗಳಿಂದ ವಾಪಸ್ ತರಿಸ್ಕೊತಾರೆ. ಎಲ್ಲನೂ ಡಾಟಾ ಬೇಸನ್ನು ವಾಪಸ್ ತರಿಸ್ಕೋಬೇಕು. ಈಗ 30ನೇ ತಾರೀಕು ತನಕ ಅಂತಂದರೆ ಮೊನ್ನೆ ತನಕನೂ ಕೂಡ ಏನು ಅಡ್ಮಿಷನ್ ಆಗಿದ್ದರು ಆ ಅಡ್ಮಿಷನ್ ತೊಗೊಂಡು ಉಳಿದಿರುವಂಥ ಸೀಟ್ಗಳನ್ನು ಏನು ಮಾಡ್ತಾರೆ ಅಂದರೆ ಕಾಲೇಜಿನವರು ಇಲಾಖೆಗಳಿಗೆ ಕಳಿಸ್ಕೊಡ್ತಾರೆ. ಇಲಾಖೆಯವರು ಮತ್ತೇನು ಮಾಡ್ತಾರೆ, ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರಿಗೆ ರಿಮೂವ್ ಮಾಡ್ತಾರೆ, ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅವ್ರುಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ಎಷ್ಟು ಸೀಟ್ ಉಳಿಕೆಯಾಗಿವೆ ಮತ್ತು ಯಾವ ಕಾಸ್ಟು ಪರ್ಸೆಂಟೇಜು ಮತ್ತು ಯಾವ್ಯಾವ ಜಿಲ್ಲೆಗಳಿದ್ದಾವೆ ಅಂತೇಳಿ ಮತ್ತೊಂದು ಸಲ ಪಟ್ಟಿಯನ್ನು ಏನು ಮಾಡ್ತಾರೆ, ತಯಾರಿ ಮಾಡ್ಕೊತಾರೆ. ಈ ಉಳಿದಿರುವಂಥ ಸೀಟುಗಳನ್ನು ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅಂಥವ್ರುಗಳಿಗೆ ಮತ್ತೆ ಮೆರಿಟ್ ಬೇಸಿಸ್ ಮೇಲೆ, ಪರ್ಸೆಂಟೇಜ್ಗಳ ಆಧಾರದ ಮೇಲೆ ಮತ್ತೆ ಸೀಟ್ ಹಂಚಿಕೆ ಮಾಡ್ತಾ ಬರ್ತಾರೆ. ಸೊ ಅದು ಯಾವಾಗ ಬರುತ್ತೆ ನೋಡಿ, ಈಗ ಅಡ್ಮಿಷನ್ ಕ್ಲೋಸ್ ಆಗಿ 2 ದಿನ ಆಯಿತು ಅಷ್ಟೇ. ಹೌದಾ? 31 ಈಗ 2 ದಿನ ಆಯಿತು. ಇನ್ನು ಈ ವಾರದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಕಾಲೇಜಿನವರು ಎಲ್ಲ ಕಾಲೇಜಿನವರು ಏನು ಮಾಡ್ತಾರೆ ಅಂದರೆ ಉಳಿದಿರುವಂಥ ಸೀಟ್ಗಳನ್ನು ಲಿಸ್ಟ್ ಮಾಡ್ಕೊತಾರೆ. ಲಿಸ್ಟ್ ಮಾಡಿಕೊಂಡು ಒಬ್ಬೊಬ್ರು ಏನು ಮಾಡಿರ್ತಾರೆ, ಸ್ಕೂಲ್ನವರು ಕೂಡ ಸ್ವಲ್ಪ ಡಿಲೇ ಮಾಡ್ತಾರೆ ಈ ಲಿಸ್ಟ್ಗಳನ್ನು ರಿಟರ್ನ್ ಮಾಡುವಂಥ, ಸೀಟ್ಗಳನ್ನು ವಾಪಸ್ ಕಳಿಸುವಂಥದ್ದು. ಒಟ್ಟಲ್ಲಾಗಿ 1 ವಾರ ಅಂತ ತೊಗೊಳ್ಳೋಣ. ಈಗ ಈ ವಾರ ಪೂರ ಏನು ಮಾಡ್ತಾರೆ ಅಂದರೆ ಈ ಸ್ಕೂಲ್ನವ್ರು ಏನು ಮಾಡ್ತಾರೆ, ಡಾಟಾವನ್ನು ಇಲಾಖೆಗೆ ವಾಪಸ್ ಕಳಿಸ್ಕೊಡ್ತಾರೆ. ಸೀಟ್ ಎಷ್ಟು ಉಳಿಕೆಗೆ ವಾಪಸ್ ಕಳಿಸ್ಕೊಡ್ತಾರೆ. ಅದಕ್ಕೆ ಕಳಿಸ್ಕೊಡ್ಬೇಕಾದ್ರೆ 1 ವಾರ ಆಗುತ್ತೆ. 1 ವಾರದ ನಂತರ ಇಲಾಖೆ ಮತ್ತೇನು ಮಾಡ್ತಾರೆ, KEದವರು 2ನೇ ಸುತ್ತಿನ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಅಂದರೆ ನಿಮಗೆ ಸುತ್ತಿ ಬಳಸಿ ಹೇಳೋದಾದರೆ ಇದೇ ತಿಂಗಳು 2ನೇ ವಾರ ತನಕ ನಿಮಗೇನಾಗುತ್ತೆ ಅಂದರೆ 2ನೇ ಸುತ್ತಿನ ಬಗ್ಗೆ ಮಾಹಿತಿ ಬರುತ್ತೆ. ಲಿಸ್ಟ್ ಬರೋ ಡೌಟ್ ಇದೆ, ಮಾಹಿತಿಯನ್ನು ಒದಗಿಸಿ ಕೊಡ್ತಾರೆ.